ಬೆಂಗಳೂರಿನ ಬಹುನಿರೀಕ್ಷಿತ ಮೆಟ್ರೋ ಮಾರ್ಗ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿ 1 ವರ್ಷ ಆಯಿತು. ಅಂದರೆ ಬೆಂಗಳೂರಿನ ಬಹುನಿರೀಕ್ಷಿತ ಮೆಟ್ರೋ ಮಾರ್ಗ ಇದು. ಬೇಕೇ ಬೇಕು ಅಂತ ಡಿಮ್ಯಾಂಡ್ ಇರತಕ್ಕಂಥದ್ದು. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಶಂಕುಸ್ಥಾಪನೆ ಮಾಡಿದ್ದಂತಹ ಮಾರ್ಗ ಇದು. ಆದರೆ ಯಾಕೋ ಗೊತ್ತಿಲ್ಲ, ಈ BMRCLನ ಅಧಿಕಾರಿಗಳು ಕಾಮಗಾರಿಯನ್ನು ಆರಂಭಿಸೋದಕ್ಕೆ ಮುಂದಾಗ್ತಾನೇ ಇಲ್ಲ. ಪರಿಣಾಮ ಕಾಮಗಾರಿ ವಿಳಂಬ ಆಗಿ ನೂರಾರು ಕೋಟಿ ರೂಪಾಯಿ ನಷ್ಟಕ್ಕೆ ಕಾರಣವಾಗಿದೆ. ಯಾಕೆ ವಿಳಂಬ ಆಗ್ತಾ ಇದೆ ನೋಡಿ. ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿಗೆ BMRCL ನಿರಾಸಕ್ತಿ. ಕಾಮಗಾರಿ ವಿಳಂಬದಿಂದ ಪ್ರತಿದಿನ 2 ಕೋಟಿ ಹೆಚ್ಚುವರಿ ಹೊರೆ. ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿ 1 ವರ್ಷ ಕಳೆದ್ರು. ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿ ಮಾಡಲು ನಮ್ಮ ಮೆಟ್ರೋ ಟೆಂಡರ್ ಕರೆಯೋಕೆ ಮುಂದಾಗಿಲ್ಲ. ಕೇಂದ್ರ ಸರ್ಕಾರ ಅನುಮತಿ ನೀಡಿ 1 ವರ್ಷ 123 ದಿನಗಳು ಆದ್ರೂ ಮೆಟ್ರೋ ಕಾಮಗಾರಿ ಮಾತ್ರ ಶುರು ಮಾಡಲು ಮುಂದಾಗ್ತಿಲ್ಲ. 1 ದಿನ ಕಾಮಗಾರಿ ಮಾಡಲು ವಿಳಂಬವಾದ್ರೆ BMRCLಗೆ ಸುಮಾರು 2 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಆಗಲಿದ್ದು, 487 ದಿನ ವಿಳಂಬವಾಗಿರುವುದಕ್ಕೆ BMRCL 974 ಕೋಟಿ ಹೆಚ್ಚುವರಿ ಹೊರೆ ಆಗಲಿದೆಯಂತೆ. ಆಗಸ್ಟ್ 16, 2024ಕ್ಕೆ ಕೇಂದ್ರ ಸರ್ಕಾರ 3ನೇ ಹಂತ ಆರೆಂಜ್ ಲೈನ್ಗೆ ಅನುಮತಿ ನೀಡಿತ್ತು. ಆದ್ರೆ ಇಲ್ಲಿವರೆಗೂ ನಮ್ಮ ಮೆಟ್ರೋ ಅಧಿಕಾರಿಗಳು ಸಿವಿಲ್ ವರ್ಕ್ ಮಾಡೋಕೆ ಟೆಂಡರ್ ಕರೆಯೋಕೆ ಮುಂದಾಗಿಲ್ಲ. ರಾಜ್ಯ ಸರ್ಕಾರ ಇಡೀ ಮಾರ್ಗವನ್ನ ಡಬಲ್ ಡೆಕ್ಕರ್ ಮಾಡಲು ತೀರ್ಮಾನ ಮಾಡಿದೆ. ಪರಿಣಾಮ ಕಾಮಗಾರಿಗೆ ಹೆಚ್ಚುವರಿ 9,000 ಕೋಟಿ ಬೇಕಾಗಲಿದೆ. ಇದೇ ಕಾರಣಕ್ಕೆ ಸದ್ಯ ಟೆಂಡರ್ ಪ್ರಕ್ರಿಯೆ ವಿಳಂಬವಾಗ್ತಿದೆ ಎನ್ನಲಾಗಿದೆ. ಇದರಿಂದ ಮೆಟ್ರೋ ಕಾಮಗಾರಿ ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ ಕಾಸ್ಟ್ ಹೆಚ್ಚಾಗಲಿದೆಯಂತೆ. 15,611 ಕೋಟಿ ವೆಚ್ಚದಲ್ಲಿ ನಡೆಯಲಿರುವ ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿಗೆ ಇನ್ನೂ ಹೆಚ್ಚುವರಿ 500 ಕೋಟಿಯಷ್ಟು ಹೊರೆಯಾಗಲಿದೆ. ನಮ್ಮ ಮೆಟ್ರೋ 3ನೇ ಹಂತದ ಮೆಟ್ರೋ ಕಾಮಗಾರಿ ಎಲ್ಲಿಂದ ಎಲ್ಲಿಗೆ ಅಂತ ನೋಡೋದಾದ್ರೆ, ಮೆಟ್ರೋ ಕಿತ್ತಳೆ ಮಾರ್ಗ ಎಲ್ಲಿಂದ ಎಲ್ಲಿವರೆಗೆ? ಕಾರಿಡಾರ್ 1 JP ನಗರ ಟು ಕೆಂಪಾಪುರ 32.15 ಕಿಲೋಮೀಟರ್. ಕಾರಿಡಾರ್ 2 ಹೊಸಹಳ್ಳಿ ಟು ಕಡಬಗೆರೆ 12.50 ಕಿಲೋಮೀಟರ್. ಒಟ್ಟು ವಿಸ್ತೀರ್ಣ 44.65 ಕಿಲೋಮೀಟರ್ ಅನ್ನ ಕಿತ್ತಳೆ ಮಾರ್ಗ ಹೊಂದಿದೆ. ಒಟ್ಟಾರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ಹಾಗಿದೆ ಪರಿಸ್ಥಿತಿ. ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ರು BMRCL ಅಧಿಕಾರಿಗಳು ಕಾಮಗಾರಿ ಆರಂಭಿಸದಿರೋದು ದುರಂತವೇ ಸರಿ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.